ನನ್ನ ಪ್ರಿಯ ಶಿಷ್ಯನಾದ ಸತ್ಯಧರ್ಮವನ್ನ ಕಾಪಾಡುವ ಚಕ್ರವರ್ತಿ ಹರಿಶ್ಚಂದ್ರ ಪ್ರಮಾದಕ್ಕಾದರೂ ಆಡಿದ ಮಾತು ಪ್ರಮಾಣ ಎನ್ನುವ ಹಾಗೆ ಸ್ವೀಕಾರ ಮಾಡುವವನು. ಯಾವತ್ತು ಲೋಭಕ್ಕೆ ಒಳಗಾಗುವವನಲ್ಲ, ಮೋಹ ಪರವಶನಾಗುವವನಲ್ಲ, ಅಧರ್ಮಿಯಾಗಿ ನಡೆಯುವವನಲ್ಲ, ಸತ್ಯವನ್ನ ಯಾವತ್ತು ಕಡೆಗಣಿಸುವವನಲ್ಲ. ಎಲ್ಲಿಯಾದರೂ ಇದಿಷ್ಟರ ಮೇಲೆ ಪ್ರಮಾಣವಾಗಿ ಆಡಿದ ಈ ವಸಿಷ್ಠನ ಪರಮ ಶಿಷ್ಯ ಹರಿಶ್ಚಂದ್ರ ಸಟೆಯನ್ನಾಡಿದ್ದೇ ಹೌದಾದರೆ ಮಾಡುವ ಪ್ರತಿಜ್ಞೆ ಕೇಳಿ. ಏನದು? ದೇವಲೋಕಕ್ಕೆ ಬರುವುದಿಲ್ಲ, ಬಡಗಿನಲ್ಲಿ ಇರುವುದಿಲ್ಲ. ಹೌದು, ದೇವಲೋಕಕ್ಕೆ ಬರುವುದಿಲ್ಲ, ಬಡಗಿನಲ್ಲಿ ಇರುವುದಿಲ್ಲ. ಈಗ ದೇವಲೋಕಕ್ಕೆ ಬರುವುದಿಲ್ಲ ಅಂತ ತೀರ್ಮಾನ ಆದ್ಮೇಲೆ ಬಡಗಿನಲ್ಲಿ ಇರುವುದಿಲ್ಲ ಅಂತ ಮಾಡಿದ್ದ. ಹೌದು, ಈಗ ದೇವಲೋಕಕ್ಕೆ ನಾವು ಬರುವುದಿಲ್ಲ ಅಂತ ಆದ್ಮೇಲೆ ಇರುವುದಕ್ಕೆ ಒಂದು ಸ್ಥಳ ಬೇಕು. ಬಡಗಿನಲ್ಲಿಯೂ ಇಲ್ಲ, ಅಲ್ಲಿಯೂ ಇರುವುದಿಲ್ಲ, ದೇವಲೋಕಕ್ಕೂ ಬರ್ಲಿಕ್ಕಿಲ್ಲ. ಇಲ್ಲ, ತೆಂಕಿಗೆ ಹೋಗ್ತೇನೆ, ತೆಂಕಣ ದಿಕ್ಕಿಗೆ ಪ್ರವೇಶ ಮಾಡ್ತೇನೆ. ಸ್ವಲ್ಪ ಆಸಕ್ತಿ ಇದ್ದ ಹಾಗೆ ಕಾಣ್ತದೆ. ಆಸಕ್ತಿ ಉಂಟು. ಈಗ ಹೋಗುವುದಕ್ಕೆ ಅವಕಾಶ ಮಾಡುವುದಾದರೆ ಎಲ್ಲಿಯಾದ್ರೂ ಅಪ್ಪಿತಪ್ಪಿ ನೀವು ಮಾಡಿದ್ರೆ ಮಾಡಬೇಕು. ನನಗೊಂದು ಸಣ್ಣ ಅನುಮಾನ ಉಂಟು. ಏನು? ಇವತ್ತು ನೀವು ಇವತ್ತು ನೀವು ಹೀಗೆ ಮಾತನಾಡುವುದನ್ನ ನೋಡಿದ್ರೆ ಬಹುಶಃ ಈ ವರ್ಷ ಇದ್ದಲ್ಲೇ ನೀವು ಇರುವ ಯೋಚನೆ ಇಲ್ಲ ಅಂತ ಕಾಣ್ತಾ ಉಂಟು. ಆದ್ರೂ ಒಂದು ಯೋಚನೆ ಸತ್ಯ, ಇನ್ನು ಸಿಹಿ ಸುದ್ದಿ ನಾಳೆ ಬಂದ್ರೆ ಬರಬೇಕು. ಒಂದು ಸತ್ಯ, ನೀವು ಹೋದಲ್ಲಂತೂ ನಾನು ಬರುವುದಿಲ್ಲ. ಯಾಕೆಂದ್ರೆ ವಸಿಷ್ಠನ ದಾರಿ ಆದ್ರೆ ವಿಶ್ವಾಮಿತ್ರನ ದಾರಿ ಮತ್ತೊಂದು. ಅಲ್ಲ, ನಾನು ಬಂದಲ್ಲಿಗೆ ನೀವು ಬಂದರೆ ಪ್ರತಿ ವರ್ಷ ತೆಂಕಣ ಬಡಗು ಬೇರೆ ಬೇರೆ ಆಗ್ತದೆ ಇರ್ಬೇಕಾ. ನೀವು ತೆಂಕಣಕ್ಕೆ ಹೋದ್ರೆ ನಾವು ಆ ಕಡೆ ಬರುವವರಲ್ಲ, ಅದು ಗೊತ್ತುಂಟು. ತೆಂಕಣಕ್ಕೆ ಹೋಗುವಾಗ ಹೀಗೆ ಹೋಗುವುದಿಲ್ಲ. ನರ ಕಪಾಲದಲ್ಲಿ ಸುರೆಯನ್ನ ತುಂಬಿಸಿ ಸುರೆಯನ್ನ ಶಿರದ ಮೇಲಿರಿಸಿ ತೆಂಕಣ ದಿಕ್ಕಿಗೆ ಸಾಕ್ತೇನೆ. ನೆರೆದ ಸಭೆಯೊಳಗಾಗ ಕೌಶಿಕ ನೊರೆದ ನಾನೈವತ್ತು ಸಾವಿರ ವರುಷ ಜನಿಸಿದ ತಪ್ಪದ ಅರ್ಥ ಪುಣ್ಯವನ್ನು ಕೊಟ್ಟು ಸುರಪ ನೀರೇಳ್ಬಹುದೇ ಸ್ವರ್ಗಕ್ಕೆ ಬರದ ಸತ್ಯವ ಗಳಿಸದೇರ್ತಾನೆ. ಪ್ರತಿಜ್ಞೆಯನ್ನು ಬಹಳ ಚೆನ್ನಾಗಿ ಮಾಡಿದ್ರಿ. ಒಂದು ವೇಳೆ ಹರಿಶ್ಚಂದ್ರ ಸುಳ್ಳನ್ನಾಡಿದ್ರೆ ಸುರೆಯ ಬಾಂಡವನ್ನ ತಲೆಯ ಮೇಲೆ ಹೊತ್ತು ತೆಂಕಣ ದಿಕ್ಕಿಗೆ ಸಾಕ್ತೇನೆ. ಮಧ್ಯ ಮಧ್ಯ ಅದನ್ನೇ ಕುಡಿಯುತ್ತಾ, ಅದನ್ನ ನಾನು ಹೇಳುವುದಿಲ್ಲ, ಅಲ್ಲ ತಲೆ ಮೇಲೆ ಹೊತ್ತ ಮೇಲೆ ಕುಡಿಯುವುದೇ ಮತ್ತಿದಲ್ಲ. ಆಮೇಲೆ ತೆಂಕಣಾಭಿಭವ ಮುಖವಾಗಿ ಸಾಕ್ತೇನೆ ಎನ್ನುವ ಹಾಗೆ. ಸ್ವಾಮಿ, ನೀವೇನೋ ಪ್ರತಿಜ್ಞೆ ಮಾಡಿದ್ರಿ. ಒಂದು ವೇಳೆ ಅವ ಸತ್ಯ ತಪ್ಪಿದ್ರೆ ನಿಮಗ ನಷ್ಟವೇ ಹೊರತು ಉಳಿದವರಿಗೆ ಯಾವ ಲಾಭ ಇಲ್ಲ. ನಮ್ಮದೆಲ್ಲ ಪ್ರತಿಜ್ಞೆ ಹೇಗೆ ಗೊತ್ತಾ? ನಾವು ಕಳೆದುಕೊಂಡರೂ ಉಳಿದವರಿಗೆ ಪ್ರಯೋಜನ ಆಗಬೇಕು. ಅಂಥದ್ದೇ ಪ್ರತಿಜ್ಞೆಯನ್ನ ನಾನು ಮಾಡ್ತೇನೆ ಕೇಳಿ. ನಿಮ್ಮ ಹಾಗೆ ಹೆಂಡದ ಬಾಂಡವನ್ನ ತಲೆಯ ಮೇಲೆ ಹೊರುವುದಲ್ಲ. ಭಕ್ತಿ, ಶಮೆ, ದಮೆ, ಯೋಗ, ಯಾಗ, ತಪೋಬಲ, ಜ್ಞಾನ, ಸತ್ಯ, ಧ್ಯಾನ ಇವುಗಳೆಲ್ಲವುದರಿಂದ ಆರ್ಜಿಸಿಕೊಂಡಂತಹ ತಪಸ್ಸಿನ ಬಲ ಒಟ್ಟು 50,000 ವರುಷ. 50,000 ವರುಷದಲ್ಲಿ ಅರ್ಧದಷ್ಟಲ್ಲ, ಅಂದರೆ 25,000 ವರುಷದ ಪುಣ್ಯವನ್ನ ಎಲ್ಲಿಯಾದರೂ ಹರಿಶ್ಚಂದ್ರ ಸತ್ಯವನ್ನೇ ಬದುಕಿನುದ್ದಕ್ಕೆ ಆಡಿದ್ರೆ ಅವನಿಗೆ ನಾನು ದಾರೆ ಎರೆದು ಕೊಡುತ್ತೇನೆ. ಕೊನೆಗೂ ಅರ್ಧವೇ ಕೊಡುದ? ಅಲ್ಲಿ 25,000 ಪುಣ್ಯ ಸಾಕಾಗುವುದಿಲ್ಲ ಹರಿಶ್ಚಂದ್ರನಿಗೆ. ಹಾಗಲ್ಲ, ಪೂರ್ತಿ ಕೊಡುವುದಕ್ಕೆ ನಿಮಗೂ ಮನಸ್ಸಿಲ್ಲ. ಅಲ್ಲ, ನಾನು ಅರ್ಧ ಆದ್ರೂ ಕೊಟ್ಟಿದ್ದೇನೆ, ನೀವು ಯಾರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ಬೇಕಲ್ಲ. ನಾನು ಎಷ್ಟು ಕೊಟ್ಟಿದ್ದೇನೆ ಎನ್ನುವುದು ಸೂರ್ಯವಂಶದ ಅರಸು ಮನೆತನವನ್ನ ಕಂಡಾಗಲೇ ಅರ್ಥ ಆಗ್ತದೆ. ಅಲ್ಲಿ ನಾನು ಕೊಟ್ಟಿದ್ದೇನೆ. ವಸಿಷ್ಠರೇ ಅಷ್ಟೇ ಅಲ್ಲ, ಒಂದು ಕಲ್ಪದವರೆಗೆ, ಅಂದರೆ 14 ಮನ್ವಂತರದ ತನಕ ಈ ಸ್ವರ್ಗ ಲೋಕಕ್ಕೆ ನಾ ಬರುವುದಿಲ್ಲ. ಇಲ್ಲಿಗೆ ಬರುವುದು ಇಲ್ಲ. ಇಲ್ಲಿಗೆ ನೀವು ಬರುವುದಿಲ್ಲ ಅಂತ ತೀರ್ಮಾನ ಮಾಡಿ ಬಿಟ್ರ? ಹೌದೌದು. 14 ಮನ್ವಂತರ, ಒಂದು ಕಲ್ಪದವರೆಗೆ ಸ್ವರ್ಗಕ್ಕೆ ನಾನು ಕಾಲಿಡುವುದಿಲ್ಲ. ಒಂದು ಕಲ್ಪನೆ ಇರುವುದಿಲ್ಲ. ಇದು ನಿಮ್ಮ ಪ್ರತಿಜ್ಞೆ. ಆದ್ರೆ ನೀವು ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ತೆರಳು ತವ ಶಿಷ್ಯನಿಗೆ ಸೂಚಿಸು, ತೆರಳು ತವ ಶಿಷ್ಯನಿಗೆ ಸೂಚಿಸು, ಹುಸಿಯ ನುಡಿಯದಂತೆ ನೀ ಒಂದು ಕೆಲಸ ಮಾಡಬೇಕು.
ಹೋಗಬೇಕು. ಏನು ಮಾಡಬೇಕು? ನೇರ ಇಲ್ಲಿಂದ ಸಾಕೇತಕ್ಕೆ ಹೋಗಬೇಕು. ಯಾಕೆ? ಹರಿಶ್ಚಂದ್ರನನ್ನ ಕಂಡು ಅಗತ್ಯವಾಗಿ ಒಂದು ವಿಷಯವನ್ನ ಮುಟ್ಟಿಸಬೇಕು. ದೇವಲೋಕದಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ತಿಳಿಸಬೇಕು. ಈಗ ವಿಶ್ವಾಮಿತ್ರ ಬ್ರಹ್ಮರ್ಷಿಗಳು ನಿನ್ನ ಸತ್ಯ ಪರೀಕ್ಷೆಗಾಗಿ ಬರ್ತಾ ಇದ್ದಾರೆ, ನನ್ನ ಮರ್ಯಾದೆ ಉಳಿಯುವುದಕ್ಕಾಗಿ. ಈಗ ವಿಶ್ವಾಮಿತ್ರ ಬ್ರಹ್ಮ ಋಷಿಗಳಂತ ಪ್ರತ್ಯೇಕ ಹೇಳಲೇಬೇಕು ಅಂತಿಲ್ಲ ಅಲ್ಲ, ಆಗಲ್ಲ. ಯಾಕಂದ್ರೆ ಒಮ್ಮೊಮ್ಮೆ ನಿಮ್ಗೆ ಮರ್ತು ಹೋಗ್ತದೆ, ಅದಕ್ಕೆ ನೆನಪು ಮಾಡಲ್ಲ. ಒಮ್ಮೊಮ್ಮೆ ನನಗೆ ಮರೆದು ಹೋಗೋದಕ್ಕಿಂತಲೂ ನಿಮಗೊಮ್ಮೊಮ್ಮೆ ಸಿಟ್ಟು ಬರ್ತದೆ. ಅರಿಷಡ್ ವರ್ಗವನ್ನು ತ್ಯಜಿಸಬೇಕು ಬ್ರಹ್ಮ ಋಷಿ ಆದವರು. ನಿಮಗೊಮ್ಮೊಮ್ಮೆ ಸಿಟ್ಟು ನೆನಪಾಗುವುದು. ಅದೇ ಸ್ವಲ್ಪ ಅನುಮಾನದಲ್ಲೇ ಬ್ರಹ್ಮ ಋಷಿಗಳಂತ ನಾವು ಹೇಳಬೇಕು. ಸ್ವಾಮಿ, ಉಳಿದವರಿಗೆ ಸಿಟ್ಟು ಭೂಷಣವಾದದ್ದಲ್ಲ, ತ್ಯಾಜ್ಯವಾದದ್ದು. ಅದೇ ವಿಶ್ವಾಮಿತ್ರನಿಗೆ ಸಿಟ್ಟೆನ್ನುವುದು ಪೂಜ್ಯವಾದದ್ದು. ಯಾವತ್ತೇ ಆಗಲಿ ಕರುವಿನ ಎಂಜಲನ್ನ ಯಾರಾದ್ರೂ ಬಳಸ್ತಾರ? ಅದುವೇ ದನದ ಕೆಚ್ಚಲಿನಿಂದ ಬಂದ ಕರುವಿನ ಎಂಜಲನ್ನ ಪಂಚಗವ್ಯಕ್ಕೆ ಪಂಚಾಮೃತಕ್ಕೆಲ್ಲ ಬಳಸುವುದಿಲ್ವಾ? ಹಾಗಾದ್ರೆ ತ್ಯಾಜ್ಯ ಬೇರೆ, ಪೂಜ್ಯ ಬೇರೆ. ನನ್ನಂತವನಿಗೆ ಸಿಟ್ಟೆನ್ನುವುದು ಪೂಜ್ಯವಾದದ್ದೇ. ಆ ವಿಶ್ವಾಸ ನನಗುಂಟು. ನೀವೊಂದು ಕೆಲಸ ಮಾಡಿ, ಏನು ಮಾಡಿ? ಸಾಕೇತಕ್ಕೆ ಹೋಗಿ ನಿಮ್ಮ ಪ್ರಿಯ ಶಿಷ್ಯನಾಗಿರುವಂತಹ ಹರಿಶ್ಚಂದ್ರನಿಗೆ ನಡೆದಂತಹ ವಿಷಯವನ್ನ ತಿಳಿಸಿ, ಸತ್ಯವ್ರತನಾಗಿಯೇ ನೀನು ಬದುಕಬೇಕು. ವಿಶ್ವಾಮಿತ್ರರ ಕಣ್ಣು ನಿನ್ನ ಮೇಲೆ ಬಿದ್ದಿದೆ, ನಮ್ಮ ಮರ್ಯಾದೆ ಉಳಿಸು, ಸೂರ್ಯವಂಶದ ಘನತೆ ಹಾಳಾಗದೆ ಇದ್ದ ಹಾಗೆ ಕಾಪಾಡುವೆನ್ನುವ ಹಾಗೂ ಹೋಗಿ ಹೇಳಿ ಅವನಿಗೆ. ಯಾಕೆ ಸಾರಬೇಕು ಸ್ವಾಮಿ? ಸಾರಲೇಕೆ ಪಕ್ಷಿ ಕುಲಕ್ಕೆ ಬಾರುವಲಿಕೆ ಗಗನದೊಳಗೆ, ಸಾರಲೇಕೆ ಪಕ್ಷಿ ಕುಲಕ್ಕೆ ಬಾರುವಲಿಕೆ ಗಗನದೊಳಗೆ, ಮೇರುಗಿರಿಗೆ ಚಲಿಸಬೇಡವೆಂದು ಬೇವರೇ, ಮೇರುಗಿರಿಗೆ ಚಲಿಸಬೇಡವೆಂದು ಬೇಳ್ವರೇ. ಧಾರುಣಿ ಪಗೊರೆಯಲ್ಯಾಕೆ ಚಾರು ಸತ್ಯ ಕೆಡರ ತಹನೆ, ಧಾರಿಣಿ ಪಗೊರೆಯಲ್ಯಾಕೆ ಚಾರು ಸತ್ಯ ಕೆಡರ ತಹನೆ, ಸೂರ್ಯ ಕೊಡುವರೇನು ತಮ್ಮ ನಿಜವನೆಂದಿಗೂ, ಸೂರ್ಯ ಕೊಡುವರೇನು ತಮ್ಮ ನಿಜವ ಎಂದಿಗೂ. ಸಾರಲೇಕೆ ಪಕ್ಷಿ ಕುಲಕ್ಕೆ, ಸಾರಲೇಕೆ ಪಕ್ಷಿ ಕುಲಕ್ಕೆ ಪಾರುವಲಿಕೆ ಗಗನದೊಳಗೆ. ವಿಶ್ವಾಮಿತ್ರರೇ, ಹರಿಶ್ಚಂದ್ರನಿಗೆ ಸಟೆಯನ್ನ ಆಡಬೇಡ, ಸತ್ಯವನ್ನೇ ಪರಿಪಾಲನೆ ಮಾಡು. ಮಹರ್ಷಿಗಳು ಬರ್ತಾರೆ. ಒಂದು ಕಿವಿ ಮಾತು ಹೇಳಿ. ಅಗತ್ಯವೇ ಇಲ್ಲ ಅಂತ ಕಾಣೋದು. ಯಾಕೆ? ಈಗ ಸಮುದ್ರ ರಾಜನ ಸಮೀಪ ಹೋಗಿ ನಿನ್ನ ಗಾಂಭೀರ್ಯವನ್ನೇ ಬಿಡಬೇಡ ಅಂತ ಹೇಳುವುದಕ್ಕುಂಟ? ಅವ ಬಿಡುವುದೇ ಇಲ್ಲ. ಮೇರುಗಿರಿಯ ಸಮೀಪ ಹೋಗಿ ನೀನು ಚಲಿಸಬೇಡ ಅಂತ ಹೇಳುವುದಕ್ಕುಂಟ? ಚಲನೆ ಇಲ್ಲ, ಚಲಿಸುವುದೇ ಇಲ್ಲ. ಸೂರ್ಯನಲ್ಲಿ ನಾಳೆ ತಪ್ಪದೆ ಬರಬೇಕು ಎನ್ನುವಾಗಿ ಹೇಳುವುದುಂಟ? ಅವಶ್ಯಕತೆ ಇಲ್ಲ, ಬಾರದೇ ಇರುವುದಿಲ್ಲ. ಅಗ್ನಿಯಲ್ಲಿ ಉರಿಯಬೇಡ ಅಂತ ಹೇಳುವುದಕ್ಕೂ ಇಲ್ಲ. ಹಾಗಂತ ಗ್ರಹಣ ಹಿಡಿದ ದಿವಸ ಸೂರ್ಯ ಕಾಣೋದಿಲ್ಲ. ಯಾವ ದಿವಸ? ಗ್ರಹಣಕ್ಕೆ. ಆ ದಿನ ಗ್ರಹಣ ಅಂತ ಒಂದು ಉಂಟಲ್ಲ, ಆದ್ರೂ ಎಷ್ಟು ಹೊತ್ತಂತ ಉಂಟು. ಎಲ್ಲಿಯಾದ್ರೂ ಈಗ ಹರಿಶ್ಚಂದ್ರನಿಗೆ ಗ್ರಹಣ ಹಿಡಿದಿದೆ ಅಂತ ನೆನಪು ಮಾಡಿ ಅಂತ ಹೇಳಿದ್ದು. ಹರಿಶ್ಚಂದ್ರನಿಗೆ ಗ್ರಹಣ ಹಿಡಿಯಬೇಕು ಅಂತಾದರೆ ತಲೆ ಕಳ್ಕೊಂಡ ರಾಹು ಕೇತುವೆ ಆಗಬೇಕು. ನಿಮ್ಗೆ ತಲೆ ಸರಿ ಇದ್ರೆ ಆಗುದಿಲ್ಲ, ಯೋಚನೆ ಮಾಡಿ ಕಾಲಿಡಬೇಕು. ನೋಡುವ, ಈಗ ಪ್ರತಿಜ್ಞೆ ಮಾಡಿದ್ದು ವಿಶ್ವಾಮಿತ್ರರಲ್ಲಿ ನೀವು. ಹೌದಪ್ಪ, ವಿಶ್ವಾಮಿತ್ರರಲ್ಲಿ ನಾವು ಪ್ರತಿಜ್ಞೆ ಮಾಡಿದ್ದು ಉಂಟು, ವಿಶ್ವಾಮಿತ್ರರು ನಮ್ಮ ಮುಂದೆ ಪ್ರತಿಜ್ಞೆ ಮಾಡಿದ್ದುಂಟು. ಮಾಡಿದ ಪ್ರತಿಜ್ಞೆ ಏನಾಯಿತು ಅನ್ನುವುದೂ ಉಂಟು. ಅದನ್ನ ಯೋಚನೆ ಮಾಡಿ ನೀವು ಮಾತನಾಡಬೇಕು. ಪಕ್ಷಿಗಳಲ್ಲಿ ಹೋಗಿ ನೀನು ಹಾರಬೇಕು, ಹೀಗೆ ಹಾರಬೇಕು ಅಂತ ಹೇಳುವುದಕ್ಕುಂಟ? ಹಾರುವುದು ಅವುಗಳ ಸ್ವಭಾವ. ಅದೇ ರೀತಿ ಹರಿಶ್ಚಂದ್ರನಿಗೆ ಸತ್ಯವನ್ನ ಬಿಡಬೇಡ ಅಂತ ಹೇಳುವುದೇ ಇಲ್ಲ, ಸತ್ಯವನ್ನ ಆಡುವಂತ ಹೇಳಬೇಕಾದ ಅಗತ್ಯವೇ ಇಲ್ಲ. ಇವ ಆದ್ಮೇಲೆ ಮತ್ತೊಬ್ಬ ಇಂದ್ರ, ಮತ್ತೊಬ್ಬ ತಯಾರಾಗಿದ್ದಾನೆ, ಬಲಿಯುವಿದ್ದಾನೆ, ಕಾಯ್ತಾ ಇದ್ದಾನೆ. ಅವ 100 ಯಾಗ ಮಾಡಿದ್ದಾನೆ, ಅವರಿಗೆಲ್ಲ ಸಿಗಬೇಕು. ಶ್ರೀಮನ್ನಾರಾಯಣನ ಅನುಗ್ರಹ ಉಂಟು ಅವನಿಗೆ. ಈ ಮನ್ವಂತರ ಕಳೆದ ಮೇಲೆ ಬಲಿಯಾದ ನಿನಗೆ ಮತ್ತೊಂದು ಮನ್ವಂತರದಲ್ಲಿ ಸ್ವರ್ಗಪೀಠ ಸಿಗ್ತದೆ ಎನ್ನುವ ಹಾಗೆ ನನ್ನ ಬಳಿಗೆ ಬಂದಿರುವಂತಹ ತ್ರಿಶಂಕು ನನಗೆ ಇಂದ್ರ ಪದವಿ ಬೇಕು ಅಂತ ಹೇಳಿಲ್ಲ, ಬದಲಾಗಿ ಸಶರೀರಿಯಾಗಿ ಸ್ವರ್ಗವನ್ನೇರಬೇಕು ಅಂತ ಹೇಳಿದ. ಮಾಡಿದ್ನಲ್ಲ 100ನೇ ಯಾಗವನ್ನ, ಒಂದು ವಿಮಾನ ಮಾಡಿ ಅದರಲ್ಲಿ ಅವನನ್ನ ಕುಳ್ಳಿರಿಸಿ ನೇರ ನಾನು ಸ್ವರ್ಗಕ್ಕೆ ಕಳುಹಿಸಿಕೊಟ್ಟೆ. ವಿಮಾನ ಗುರಿ ಮುಟ್ಟಿತ ಹೋಯ್ತು.
ಸ್ವರ್ಗಕ್ಕೆ ಹೋಗಿದೆ. ಆಮೇಲೆ ನೀವು ಹೊಟ್ಟೆ ಕಿಚ್ಚಿನವ ಅಲ್ಲಿದ್ದಾನಲ್ಲ, ಏನಾಯ್ತು? ಒಂದು ಬಿಟ್ಟ. ಆಮೇಲೆ ವಿಮಾನ ಕೆಳಗೆ ಬಿತ್ತು. ಇಲ್ಲ, ವಿಮಾನ ಬಿತ್ತ, ಅವ ಬೀಳಿಲ್ಲ. ಅವ ತಲೆ ಕೆಳಗಾದ. ಹೊಡೆಯುವಾಗಲೇ ಸಂಕಲ್ಪ ಮಾಡಿದ್ದ, ನೀನು ತಲೆ ಕೆಳಗಾಗಬೇಕು ಎನ್ನುವ ಹಾಗೆ. ಬೊಬ್ಬೆ ಹಾಕಿದ, ಗುರುಗಳೇ ನಾನು ಬೀಳ್ತಾ ಇದ್ದೇನೆ ಎನ್ನುವ ಹಾಗೆ. ನಿಮ್ಮ ಮೇಲೆ ವಿಶ್ವಾಸ ಕೈ ತಪ್ಪಿತು ಅವನಿಗೆ. ಇಲ್ಲ, ನನ್ನನ್ನೇ ಪ್ರಾರ್ಥನೆ ಮಾಡಿದ್ದು, ಗುರುಗಳೇ ಮುಂದೇನು ಮಾಡುವುದು ಅಂತ. ಅನ್ಯಂ ಇಂದ್ರಂ ಕರಿಷ್ಯಾಮಿ, ಮತ್ತೊಬ್ಬ ಇಂದ್ರನನ್ನ ಮಾಡ್ತೇನೆ. ಮಾಡಿದ್ರ? ಅದಲ್ಲ, ಇಂದ್ರನೇ ಇಲ್ಲದೆ ಇದ್ದ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ಹೋದೆ. ಇಂದ್ರನನ್ನು ಮಾಡ್ಲಿಲ್ವಾ? ಅವನಿಗಾಗಿ ಪ್ರತ್ಯೇಕ ಸ್ವರ್ಗದ ನಿರ್ಮಾಣ ಆಗಲಿಲ್ವಾ? ಅಲ್ಲ, ಸ್ವರ್ಗ ನಿರ್ಮಾಣ ಆಯ್ತು, ಹೆಸರಿಗೊಂದು ಸ್ವರ್ಗ ನಿರ್ಮಾಣ ಆಯ್ತು. ಆ ಸ್ವರ್ಗಕ್ಕೆ ಅವನೇ ಇಂದ್ರ. ಪ್ರತಿ ಸ್ವರ್ಗಕ್ಕೆ ಇಂದ್ರ ಯಾರು ಕೇಳಿದ್ರು ತ್ರಿಶಂಕುವೆ, ಸತ್ಯವ್ರತನೇ. ಅದು ಪ್ರತಿ ಸ್ವರ್ಗಕ್ಕೆ ಇಂದ್ರ ಬಿಟ್ರೆ ಸ್ವರ್ಗಕ್ಕೆ ಇಂದ್ರ ಅಲ್ಲ ಅಲ್ವಾ ಸ್ವಾಮಿ? ಸ್ವರ್ಗದ ಸಕಲ ಭೋಗಗಳು ಅವನಿಗೆ ಸಿಕ್ಕಿದೆ. ಯಾವುದು ಸಿಕ್ಕಿದೆ? ನಾನೇ ಅವನ ಹತ್ರ ಕೇಳಿದ್ದೇನೆ. ಈಗ ಹವಿರ್ಭಾಗ ಉಂಟಲ್ಲಿ? ಇಲ್ಲ. ಇಚ್ಛಾಗಮನ ಶಕ್ತಿ ಉಂಟಾ? ಇಲ್ಲ. ಇಲ್ಲದೆ ಇದ್ದಾಗ ಮಾಡಿದ್ಯಾರು? ಬೆಳಕಿನ ಲೋಕದ ಈ ಪುಣ್ಯಾತ್ಮ. ಎಲ್ಲ ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ಇವ ಗುರುಗಳನ್ನು ಕರ್ಕೊಂಡು ಬಂದ, ಬೃಹಸ್ಪತಿಗಳನ್ನ. ಆ ವಿಶ್ವಾಮಿತ್ರ ಗುರುಗಳೇ, ನನ್ನ ಮರ್ಯಾದೆ ಹೋಗ್ತದೆ. ಹೋಮಧೇನುವನ್ನೇ ಕಡಿದವನಿಗೆ ಕಾಮಧೇನುವನ್ನು ಪಾಲಿಸ್ಲಿಕ್ಕೆ ಆಗ್ತದ? ದನದ ಮಾಂಸವನ್ನ ಸಂಸ್ಕರಿಸದೆ ತಿನ್ನದೇ ಇದ್ದವ ಹವಿರ್ಭೋಜನವನ್ನ ಸ್ವೀಕರಿಸುವುದಕ್ಕೆ ಸಾಧ್ಯವಾಗುತ್ತದ? ಗೋಗರೆದೈವ ಇವನ ಅಳಲನ್ನ ಕಂಡು ಪಾಪ ಇವನಿಗೆ ತೊಂದರೆ ಆಗುವುದು ಬೇಡ ಅಂತ ಅದನ್ನೆಲ್ಲ ಕೊಡ್ಲಿಲ್ಲ. ನಾನು ಆವಾಗ ಆಡಿದ ಮಾತು ಇವಾಗ ಸತ್ಯ ಆಯ್ತು. ಯಾವುದು ಸತ್ಯ? ವಸಿಷ್ಠರು ಯಾವುದು ಆಗುವುದಿಲ್ಲ ಅಂತ ಹೇಳ್ತಾರೋ ಅದನ್ನ ತಾವು ಮಾಡ್ತೇನೆ ಅಂತ ಮುಂದೆ ಹೋಗುವುದು. ಹೌದೌದು. ನಾನು ಸ್ವರ್ಗ ಕೊಡಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದೇನೆ, ಕೊಡಿಸ್ತೇನೆ ಅಂತ ನೀವೇ ಮುಂದೆ ಬಂದದ್ದು. ಆಮೇಲೆ ಬೃಹಸ್ಪತಿಗಳು ಕೇಳಿದ್ರೆ ನಿಮಗಾಗ್ತದೆ, ಆಗ ನೀವು ನಿಮ್ಮ ಸವಾಲನ್ನು ಒಪ್ಪಿಕೊಳ್ತೀರಿ. ಸ್ವಾಮಿ, ಈಗಲೂ ಬೇಕಾದ್ರೆ ಕೇಳಿ ತ್ರಿಶಂಕು ಹತ್ರ, ನಿನಗೆ ಸ್ವರ್ಗ ಸುಖ ಇದೆಯಪ್ಪ ಅಲ್ಲಿ? ನನಗೆ ತೃಪ್ತಿ ಉಂಟು ಗುರುಗಳೇ ಅಂತ ಈಗಲೂ ಹೇಳ್ತಾನೆ. ಅವನಿಗೆ ತೃಪ್ತಿ ಸಿಕ್ಕಿದೆ ಇಲ್ವಾ? ನಮ್ಮ ಉದ್ದೇಶ ಅವ ತೃಪ್ತಿ ಉಂಟು ಅಂತ ಯಾಕೆ ಹೇಳಿದ್ದು? ಅವ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಪುನಃ ಮತ್ತೆ ದೇವಲೋಕಕ್ಕೆ ಕಳಿಸ್ತೀರಿ, ಅಲ್ಲಿ ಪುನಃ ಇವ ತಲೆ ಮೇಲೆ ಹೊಡಿತಾನೆ. ಅದಕ್ಕಿಂತ ತಲೆ ಕೆಳಗಾಗಿರುವುದೇ ಉತ್ತಮ ಅಂತ ತೃಪ್ತಿ ಉಂಟು ಅಂತ ಹೇಳಿದವ. ಇಲ್ಲ, ಈಗ ನಾವು ಸ್ವರ್ಗದಲ್ಲಿದ್ದೇವೆ. ಈಗ ಅವನನ್ನು ನೋಡು, ಅವನ ತಲೆ ಮೇಲಿದ್ದಾಗೆ ಕಾಣುತ್ತದೆ. ಹೌದಾ? ನಾವು ಭೂಮಿಯಲ್ಲಿ ಕಂಡಾವಾಗ ಮಾತ್ರ ಅವನ ತಲೆ ಕೆಳಗೆ ಕಾಣುವುದು, ಸ್ವರ್ಗದಲ್ಲಿ ಕಾಣುವಾಗ ಅವನ ತಲೆ ಮೇಲೆ ಉಂಟು. ಹಾಗಾಗಿ ನನ್ನ ಹಠ, ನನ್ನ ಛಲ ಎನ್ನುವುದು ಹರಿಶ್ಚಂದ್ರನನ್ನ ಎಂತಹ ಪರಿಸ್ಥಿತಿಗೂ ದೂಡಿತು. ಸ್ವಲ್ಪ ಯೋಚನೆ ಮಾಡಿ. ಹಠದಲ್ಲಿ ಎಲ್ಲ ಕಳ್ಕೊಂಡದ್ದೇ. ಕೆಲವು ದಿವಸ ಗೈದ ತಪವು ಲಲನೆ ಮೇಲಕ್ಕೆ ಹೋಯ್ತು. ಕೆಲವು ದಿವಸ ಗೈದ ತಪವು ಲಲನೆ ಮೇಲಕ್ಕೆ ಹೋಯ್ತು. ಕೆಲವು ದಿನದ ತಪ ತ್ರಿಶಂಕು ಜನಪಗಾಯಿತು. ಕೆಲವು ದಿನದ ತಪ ತ್ರಿಶಂಕು ಜನಪಗಾಯಿತು. ಕೆಲವು ದಿನದ ತಪಗಳಿರಲು ಛಲದೊಳೀಗ ಕಳೆದುಕೊಂಡು. ಕೆಲವು ದಿನದ ತಪಗಳಿರಲು ಛಲದೊಳೀಗ ಕಳೆದುಕೊಂಡು. ನೆಲೆಯ ನರಿದು ಮಾತನಾಡು ಮರುಳು ಕುಶಿಕನೆ. ನೆಲೆಯ ನರಿದು ಮಾತನಾಡು ಮರುಳು ಕುಶಿಕನೆ. ಸ್ವಾಮಿ, ತಪಸ್ಸನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿದ್ದೇನೆ ಎನ್ನುವಾಗ ಹೇಳ್ತಾ ಇದ್ದೆ. ಆ ಮಾಡಿದ ಪುಣ್ಯ ಸಂಪಾದನೆ ಎಲ್ಲವೂ ಒಂದಲ್ಲ ಒಂದು ವಿಭಾಗದಲ್ಲಿ ನೀವು ಕಳೆದುಕೊಂಡವರಿದ್ದೀರಿ. ಮೊದಲು ಬ್ರಹ್ಮ ಋಷಿಯಾತ್ಯನೆ ಎನ್ನುವಾಗೆ ಬಹಳಷ್ಟು ಸಮಯದವರೆಗೆ ತಪಸ್ಸನ್ನು ಆಚರಿಸಿದ್ರಿ, ವಿಘ್ನ ಬಂತು. ತದನಂತರದಲ್ಲಿ ಮತ್ತೆ ಇಲ್ಲಿದ್ದವಳು ಕೆಳಗೆ ಬಂದದ್ದು ಯಾರು? ಮೇನಕೆ. ಆ ಮೇನಕೆಗೆ ಕೆಲವಷ್ಟು ವರ್ಷದ ತಪಸ್ಸಿನ ಪುಣ್ಯವನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಆಯಿತು. ಅದು ದೇವೇಂದ್ರನ ಯೋಚನೆ ಅಲ್ಲ, ಯೋಚನೆ ದೇವೇಂದ್ರನಾದ್ರೆ ನಿಮಗೆ ಜ್ಞಾನ ಇಲ್ವಾ? ನನ್ನ ಕ್ಷಾತ್ರ ಹೋಗುವುದಕ್ಕಾಗಿ ಒಂದು ಪಾತ್ರವನ್ನ ಕೆಳಗೆ ಕಳುಹಿಸಿದ್ದವ. ಯಾವುದು? ನನ್ನ ಕ್ಷಾತ್ರ ತನ್ನ ಹೋಗುವುದಕ್ಕಾಗಿ ಒಂದು ಪಾತ್ರವನ್ನ ಕೆಳಗೆ ಕಳುಹಿಸಿದ್ದು. ಅಲ್ಲ, ನಿಮಗೆ ಕ್ಷಾತ್ರದ ನೆನಪಾಗಿ ಅವಳ ಮೇಲೆ ಮನಸ್ಸಾದದ್ದು. ಸ್ವಾಮಿ, ಅದನ್ನೇ ಹೇಳಬೇಕು. ಎಷ್ಟೋ ವರ್ಷಗಳ ಕಾಲ ನಿಮ್ಮನ್ನ ಕೇಳ್ತೇನೆ, ಈ ಪಾತ್ರ ಕಳಚುವುದಕ್ಕಾಗಿಯೇ ಆ ಸ್ತ್ರೀ ಕೆಳಗೆ ಬಂದದ್ದು ಹೌದಾದ್ರೆ ಯಾಕೆ 25 ವರ್ಷ ಸಂಸಾರ ಮಾಡಿದ್ ನೀವು? ಸಂಸಾರ ಮಾಡ್ಲಿಲ್ವಾ? ಅಲ್ಲ, ನಾನು ನಿತ್ಯ ಬ್ರಹ್ಮಚಾರಿ ಸಂಸಾರ ಮಾಡಿದ್ರು.
ವಸಿಷ್ಠರು ಅರುಂಧತಿಯ ಜೊತೆಯಲ್ಲಿ ಸಂಸಾರ ಮಾಡ್ಲಿ 100 ಮಕ್ಕಳನ್ನು ಪಡಿಲಿಲ್ವಾ ನೀವು? ನಾನು ಓ, ನಿಮಗೆ ಸಂಸಾರ ಮಾಡ್ಲಿಕ್ಕೆ ಆಗ್ತದೆ, ನಮಗಾಗುದಿಲ್ವಾ? ನಾನು ಸಂಸಾರ ಮಾಡಿದರೆ ನಿತ್ಯ ಬ್ರಹ್ಮಚಾರಿ ನಾನು ಮೊದಲಿಂದಲೂ ಸಂಸಾರ ಮಾಡಿಯೇ ಬ್ರಹ್ಮಚರ್ಯದಲ್ಲಿದ್ದದ್ದು. ನೀವು ಹಾಗಲ್ಲ, ಒಂದು ಬಂಧನದಲ್ಲಿ ಕಾಲ ಕಳೆದು ಅದನ್ನ ಬಿಟ್ಟು ನೋಡು ಈ ಬ್ರಹ್ಮ ಋಷಿ ಆಗುವುದಕ್ಕೆ ಬಂದದ್ದು. ಮತ್ತೆ ನಾನು 100 ಮಕ್ಕಳನ್ನ ಪಡೆದ್ರೆ 50 ಮಕ್ಕಳನ್ನ ನೀವೇ ತಿಂದು ಹಾಕಿದ್ರಲ್ಲ. ಹೌದಪ್ಪ, ನಾನು ಸಂಸಾರ ಮಾಡಿಯೂ ಪ್ರಪಂಚಕ್ಕೊಂದು ಕಾಣಿಕೆ ಕೊಟ್ಟಿದ್ದೇನೆ, ನಾನು ಇಟ್ಕೊಳ್ಳಿಲ್ಲ ಅದನ್ನ. ಹೌದೌದು, ನೀವು ಕಾಣಿಕೆ ಕೊಟ್ಟದೆಂತದ್ದು, ಕೈ ಬಿಟ್ಟು ಬಂದದ್ದಲ್ಲ. ಕೈ ಬಿಟ್ಟದೆ, ಕಣ್ವರ ಆಶ್ರಮ ಸೇರ್ಲಿಲ್ವಾ? ಕಣ್ವ ಮಹರ್ಷಿಗಳು ಒಬ್ಬರಲ್ಲದಿದ್ರೆ ಶಾಕುಂತಲೆಯ ವಿಳಾಸವೇ ಇರಲಿಲ್ಲ. ಖಂಡಿತ ಇಲ್ಲ. ಹೌದು, ದೇವಲೋಕದ ಕನ್ಯೆಯಿಂದ ಸೃಷ್ಟಿಸಲ್ಪಟ್ಟಂತ ಯಾವ ಹೆಣ್ಣು ಅನಾಥ ಆಗುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಅದು ಆಗುವುದಿಲ್ಲ. ಯಾಕೆ? ನಮ್ಮಂತ ಋಷಿಗಳು ಅಲ್ಲಿ ಇದ್ದದ್ದರಿಂದ ಆಗ್ಲಿಲ್ಲ. ಕಣ್ವ ಮಹರ್ಷಿಗಳು ಇದ್ದ ನಿಮ್ಮಂತ ನಾವು ಋಷಿಗಳಲ್ವಾ, ನಿಮ್ಗೆ ಕಾಣಿಸುವುದಿಲ್ಲ ಹಾಗೆ? ನೀವು ಋಷಿಗಳಾಗಿಯೇ ಬಿಟ್ಟು ಬಂದದ್ದು, ನಾವು ಹಾಗಲ್ಲ. ಋಷಿಗಳು ಬಿಡುವುದಕ್ಕೆ ಸಲ್ಲದು, ಋಷಿಗಳು ಅವರನ್ನು ಪೊರೆಯಬೇಕು ಎನ್ನುವ ಕಾರಣಕ್ಕಾಗಿ ಪೊರೆಯುವುದಕ್ಕೆ ಮುಂದಾದವರು. ಅಂದಿನ 25 ವರ್ಷದ ಪುಣ್ಯದ ಫಲ ಎನ್ನುವುದು ಮೇನಕೆಯಲ್ಲಿ ಕಳೆದುಕೊಂಡಿರಿ. ಅದಾದ ಮೇಲೆ ಮತ್ತೆ ಸಂಪಾದನೆ ಮಾಡಿದ್ದು ಹರಿಶ್ಚಂದ್ರನ ತಂದೆಯಾದಂತ ತ್ರಿಶಂಕುವಿಗೆ ಸ್ವರ್ಗ ಕೊಡಿಸುವಲ್ಲಿ ಕಳೆದುಕೊಂಡಿರಿ. ಕಳೆದ ವರ್ಷದವರೆಗೆ ಸಂಪಾದನೆ ಮಾಡಿದ್ದು ಸ್ವಲ್ಪ ಉಂಟೇನು ಪುಣ್ಯ ಸಂಪಾದನೆ. ಈ ವರ್ಷ ಒಂದು ಪ್ರತಿಜ್ಞೆ ಮಾಡಿ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಕಳೆದ ವರ್ಷದವರೆಗೆ ಸಂಪಾದನೆ ಆದದ್ದು ಮುಂದಿನ ವರ್ಷ ಎಲ್ಲಿಗೂ ಹೋಗದೆ ಅಲ್ಲಿಯೇ ಇದ್ದು ನನ್ನ ಶಿಷ್ಯನೊಂದಿಗೆ ಅವನನ್ನು ಆಟ ಆಡಿಸುವುದಕ್ಕೆ ಅವನಲ್ಲಿ ಕಳೆದುಕೊಂಡು ಕಡೆಗೆ ಏನೂ ಇಲ್ಲದೆ ಮತ್ತೆ ಪುನಃ ತಪಸ್ಸಿಗೆ ಹೋಗುವುದೇ ಹಾಗೆ. ನಾವು ಕೈ ಬಿಡುವಾಗ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡಿರ್ತೇವೆ ಅಲ್ಲ, ಅದು ಗೊತ್ತುಂಟು ನಮಗೆ. ಯೋಚನೆ ಮಾಡಿ ನೋಡಿ, ನೀವು ಒಂದು ಕಡೆ ಬರುವುದಿಲ್ಲ ಅಂತ ಹೇಳಬೇಕಾದ್ರೆ ಮತ್ತೊಂದು ಕಡೆ ಅಷ್ಟೇ ಉಂಟೆನ್ನುವುದೇ ಲೆಕ್ಕ. ಶ್ರೀಮಂತನಾದವ ಬಂದ ಬಡವರಿಗೆ ಸ್ವಲ್ಪ ಸ್ವಲ್ಪ ದಾನ ಮಾಡಿದ್ರೆ ಆ ಶ್ರೀಮಂತ ಬಡವಂತ ಆಗ್ತದ? ಅದೇ ರೀತಿಯಾಗಿ ಎಷ್ಟೋ 1000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದಂತಹ ನಾನು ಒಂದಿಷ್ಟು ತ್ರಿಶಂಕುವಿಗೆ ಕೊಟ್ರೆ, ಒಂದಿಷ್ಟು ಮೇನಕೆಯ ಜೊತೆಯಲ್ಲಿ ಕಳೆದ್ರೆ ನನ್ನ ತಪಸ್ಸಿಗೆ ಯಾವತ್ತೂ, ತಪಸ್ಸಿನ ಶಕ್ತಿಗೆ ಯಾವತ್ತೂ ಕುಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ವ್ಯರ್ಥ ಆಯಿತು. ಇದು ಹರಿಶ್ಚಂದ್ರನಿಗೆ ಕೊಡುವಲ್ಲಿ ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಹೇಳಿದ್ರೆ